ಮಹಾಲಿಂಗಪುರದಲ್ಲಿ ಗೋಡೆ ಕುಸಿದು 11 ವರ್ಷದ ಯುವಕ ಸಾವು, ಮತ್ತೊಬ್ಬ ಯುವಕನಿಗೆ ಗಂಭೀರ ಗಾಯ. ಬಾಗಲಕೋಟೆ ಜಿಲ್ಲೆಯ ರವಕವಿಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದ ಅಂಬೇಡ್ಕರ್ ಸರ್ಕಲ್ ಹತ್ರ ಮನೆ ಗೋಡೆ ಕುಸಿದು ಬಾಲಕ ದರ್ಶನ್ ನಾಗಪ್ಪ ಲಾತೂರ 11 ವರ್ಷ ಮೃತಪಟ್ಟಿದ್ದಾನೆ. ಬಾಲಕನ ಸಹೋದರ ಶ್ರೀಶೈಲ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದೆ. ಬಾಲಕನ ಕುಟುಂಬ ಪತ್ರಾಸ್ ತಗಡಿನ ಶೆಡ್ ಮನೆಯಲ್ಲಿ ವಾಸವಿದ್ದು ಶನಿವಾರ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಇವರ ಪತಿಯ ಮನೆಯ ಗೋಡೆ ಕುಸಿದು ಪತ್ರಾಸ್ ಮೇಲೆ ಬಿದ್ದಿದೆ. ಪತ್ರಾಸ್ ಕೆಳಗೆ ಮಲಗಿದ್ದ ಬಾಲಕ ದರ್ಶನ್ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಬಾಲಕನ ತಾಯಿ ರೂಪ ಸಹೋದರಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಾಲಕನ ತಂದೆ ನಾಗಪ್ಪ ಕೆಲಸ ನಿಮಿತ್ತ ಹೊರಗೆ ಹೋಗಿದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ. ಸ್ಥಳಕ್ಕೆ ಮಾಲಿಂಗ್ಪುರ್ ಪೊಲೀಸ್ ಠಾಣಾಧಿಕಾರಿ ಕಿರಣ್ ಸತ್ತಿಗೇರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮಗನನ್ನು ಕಳೆದುಕೊಂಡ ಕುಟುಂಬಸ್ಥರು ಆಕ್ರಂದ ಮುಗಿಲು ಮುಟ್ಟಿದೆ. ಲಾತೂರ್ ಕುಟುಂಬ ಮೊದಲೇ ಬಡತನದಲ್ಲಿ ಬೆಂದು ಹೋಗಿತ್ತು. ಅಂಥದ್ರಲ್ಲಿ ಇಂಥ ಒಂದು ದುರ್ಘಟನೆ ಸಂಭವಿಸಿದೆ. ಸರ್ಕಾರ ಕೂಡಲೇ ಕುಟುಂಬಕ್ಕೆ ಸಹಾಯಹಸ್ತ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ತಿರದಾಳ್ ಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಅವರು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಪ್ರಾರಂಭ ಆಗ್ಯದ ಮತ್ತು ಇಲ್ಲಿ ದರ್ಶನ್ ನಾಗಪ್ಪ ಲಾತೂರ್ ಅನ್ನುವಂಥ ಹುಡುಗ ಅತ್ಯಂತ ಕಡು ಬಡತನದಲ್ಲಿ ಒಂದೇ ರೂಮ್ನಲ್ಲಿ ಅವ್ರ ಕುಟುಂಬ ವಾಸ ಮಾಡ್ತಿತ್ತು. ಅದರ ಈ ಕಲ್ಲು ಮಣ್ಣಿನಿಂದ ಕೂಡಿರ್ತಕ್ಕಂಥ ಹಳೆ ಗೋಡೆ ಆಗಿದ್ದರಿಂದ ನೀರು ಸತತವಾಗಿ ನೀರು ಇಳಿದು ಗೋಡೆ ನೆನೆದು ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ಕುಸಿದು ಇಬ್ಬರು ಮಕ್ಕಳ ಮೇಲೆ ಬಿದ್ದಿದೆ. ಸುದೈವಶಾತ್ ಇನ್ನೊಂದು ಹೆಣ್ಣುಮಗು ಮತ್ತು ಅವ್ರ ತಾಯಿ ಹೊರಗಡೆ ಬಂದಿದ್ದಾರೆ ದೀಪ ಹಚ್ಚಲಾಕ. ಅಷ್ಟರೊಳಗೆ ಈ ಗೋಡೆ ಈ ಅನಾಹುತ ಸಂಭವಿಸಿದ. ಆದ್ದರಿಂದ ಇದು ಬಹುಶಃ ನೆಗ್ಲಿಜೆನ್ಸಿ ಅಂತ ಕಾಣ್ತದೆ ಇವ್ರದ್ದು ಸಹಿತ. ಯಾಕಂದ್ರೆ ಈಗ ಸಾಕಷ್ಟು ಸರ್ಕಾರಗಳ ಮನೆಗಳು, ಕೇಂದ್ರ ಸರ್ಕಾರ ಮನೆಗಳು ಸಾಕಷ್ಟು ಬರ್ತಾವ. ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಸ್ವಲ್ಪ ಅದನ್ನು ಮನೆ ಪಡ್ಕೊಂಡು ಹೊಸ ಮನೆ ಕಟ್ಕೊಂಡು ಇರಬೇಕಾಗಿತ್ತು. ಆದರೆ ಇರಲಿ, ಟೈಮ್ ಸುಮಾರು ಆಗ್ಯದ. ಆದರೂ ಈಗ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಹೋದಾರ, ಒಬ್ಬ ಹುಡುಗನ ದವಾಖಾನೆಗೆ ಹೋದಾರ. ಅವ್ರಿಗೇನೇನು ಸೌಲಭ್ಯಗಳು ಸಿಗಬೇಕಾಗಿತ್ತು ಸರ್ಕಾರದಿಂದ. ನಾಳೆ ನಾಡ್ದು ಸುಟ್ಟಿ ಅದ. 3ನೇ ದಿವಸದೊಳಗೆ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಅವ್ರ ಕುಟುಂಬ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಆದಷ್ಟು ಬೇಗನೆ ಇದಕ್ಕೆ ನಾವು ಆಶ್ರಯ ಮನೆಯೊಳಗೆ ಮನೆ ಕಟ್ಟಿಸಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.